ಸಿಎಂ ಸಿದ್ದರಾಮಯ್ಯರಿಂದ ಹಿಂದುತ್ವದ ಪಾಠ. ಹಿಂದುತ್ವ ಬೇರೆ, ಹಿಂದೂ ಬೇರೆ ಎಂದಿದ್ದೇಕೆ? ಊರಲ್ಲಿ ಭಜನೆಗೆ ಹೋಗ್ತಿದ್ರ ಸಿದ್ದರಾಮಯ್ಯ? ಹಿಂದುತ್ವ ಅಂದ್ರೆ ಬಿಜೆಪಿ ನಾಯಕರು ಗುತ್ತಿಗೆ ತಗೊಂಡಿರೋ ರೀತಿ ಆಡ್ತಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷವನ್ನ ಅಲ್ಪಸಂಖ್ಯಾತ ಮುಸ್ಲಿಂ ಪಕ್ಷ ಅನ್ನೋ ರೀತಿ ಬಿಂಬಿಸುವ ವ್ಯವಸ್ಥಿತ ಸಂಚು ನಡೀತಾ ಇದೆ. ಬಿಜೆಪಿಯವರ ಪ್ರಕಾರ ದೇಶದ ಇನ್ಯಾವ ಪಕ್ಷದಲ್ಲೂ ಹಿಂದೂಗಳಿಲ್ವಾ? ಹಿಂದೂ ಮತ್ತು ಹಿಂದುತ್ವದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ದೇಶದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು, ಇನ್ನುಳಿದ ಎಲ್ಲ ಧರ್ಮಗಳ ಜನ ಅಲ್ಪಸಂಖ್ಯಾತರೇ. ಹೀಗಾಗಿ ಹಿಂದುತ್ವವನ್ನೇ ಅಜೆಂಡಾವನ್ನಾಗಿಸಿಕೊಂಡಿರೋ ಬಿಜೆಪಿ ನಾಯಕರು ಹಿಂದುತ್ವದ ಹೆಸರಲ್ಲಿ ವೋಟ್ ಗಿಟ್ಟಿಸಿಕೊಳ್ಳೋಕೆ ಯತ್ನಿಸುತ್ತಿದ್ದಾರೆ. ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ. ಆದ್ರೆ ಬಿಜೆಪಿ ಬಿಟ್ಟು ದೇಶದ ಯಾವ ರಾಜಕೀಯ ಪಕ್ಷದಲ್ಲೂ ಹಿಂದೂಗಳಿಲ್ಲ. ಹಿಂದೂಗಳೆಲ್ಲ ಬರೀ ಬಿಜೆಪಿಗೆ ಮತ ಹಾಕಬೇಕು ಅನ್ನೋ ರೀತಿ ವರ್ತಿಸುತ್ತಿರೋದು ನಿಜಕ್ಕೂ ವಿಪರ್ಯಾಸ. ಈ ಬಗ್ಗೆ ದನಿ ಎತ್ತಿರೋ ಸಿಎಂ ಸಿದ್ದರಾಮಯ್ಯ ಹಿಂದುತ್ವ ಬೇರೆ, ಹಿಂದೂ ಬೇರೆ. ನಾನು ಊರಲ್ಲಿ ಧನುರ್ಮಾಸದ ಸಂದರ್ಭದಲ್ಲಿ ಭಜನೆಗೆ ಹೋಗ್ತಿದ್ದೆ ಅಂತೇಳಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದುತ್ವ ಬೇರೆ, ಹಿಂದೂ ಬೇರೆ. ನಾವು ಶ್ರೀರಾಮ ಪೂಜೆ ಮಾಡಲ್ವಾ? ಇವ್ರೊಬ್ರೇನಾ ಮಾಡೋದು? ನಾವು ನಮ್ಮ ಊರುಗಳಲ್ಲೆಲ್ಲ ರಾಮ ಮಂದಿರ ಕಟ್ಕೊಂಡಿಲ್ವಾ? ಭಜನೆ ಮಾಡಲ್ವ? ರಾಮನ ಭಜನೆ ಮಾಡಲ್ವಾ? ನಾನು ಭಜನೆಗೆ ಹೋಯ್ತಿದ್ದೆ ನಮ್ಮ ಊರಿನಲ್ಲಿ. ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ಭಜನೆ ಮಾಡೋರು ಯಾವಾಗಲೂ. ನಾನು ಆ ಭಜನೆಯವ್ರ ಜೊತೆಲಿ ಹೋಯ್ತಿದ್ದೆ. ಊರಿನಲ್ಲೆಲ್ಲ ಮೆರವಣಿಗೆ ಮಾಡ್ತಿದ್ರು ಭಜನೆ ಮಾಡ್ಕೊಂಡು. ಹೌದು ವೀಕ್ಷಕರೇ, ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗಿಯಾಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ಆಧುನಿಕ ಭಾರತಕ್ಕೆ ನೆಹರು ಅಡಿಪಾಯ ಕಾರಣ. ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಒಂದೇ ಒಂದು ಅಣೆಕಟ್ಟು ಕಟ್ಟಿಲ್ಲ. ಇರುವ ಅಣೆಕಟ್ಟು ಕಾಂಗ್ರೆಸ್ ಅವಧಿಯಲ್ಲಿ ಕಟ್ಟಿದ್ದು. ಹಾಗಾದ್ರೆ ನೀವು ಏನು ಮಾಡಿದ್ದೀರಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯನ್ನ ಪ್ರಶ್ನಿಸಿದ್ದಾರೆ. ಇವತ್ತೇನಾದ್ರು ಆಧುನಿಕ ಭಾರತ ಆಗಿದ್ರೆ ಅದಕ್ಕೆ ನೆಹರು ಹಾಕದಂತ ಅಡಿಪಾಯ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರು ವಾಜಪೇಯಿ 6 ವರ್ಷ ಇದ್ರು ಪ್ರಧಾನಮಂತ್ರಿಯಾಗಿ. ನರೇಂದ್ರ ಮೋದಿ ಅವರು 10 ವರ್ಷ, 16 ವರ್ಷ ಆಯ್ತು. ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರ? ಈ ಅಣೆಕಟ್ಟೆಲ್ಲ ಈ ದೇಶದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಟ್ಟಿರವೇ ಹೊರತು ಬಿಜೆಪಿ ಕಾಲದಲ್ಲಿ ಒಂದೂ ಕಟ್ಟಿಲ್ಲ. ಹೌದಲ್ಲ? 75 ವರ್ಷ ಏನ್ ಮಾಡ್ತು ಕಾಂಗ್ರೆಸ್? ನೀವೇನ್ ಮಾಡಿದ್ರಿ ಹೇಳ್ರಪ್ಪ? ನೀವು ಮಾಡೋದು ಹೇಳಿ. ಕಾಂಗ್ರೆಸ್ ಏನ್ ಮಾಡ್ತು ಅಂತ ಪ್ರಶ್ನೆ ಕೇಳಿದ್ರಿ. ನೀವೇನ್ ಮಾಡಿದ್ರಿ? ವಾಟ್ ಇಸ್ ದಟ್ ಯು ಹ್ಯಾವ್ ಡನ್? ಇದೇ ವೇಳೆ ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ ಎಂದ್ರೇನು? ಸಾಫ್ಟ್ ಹಾಗೂ ಹಾರ್ಡ್ ಹಿಂದುತ್ವ ಇಲ್ಲ. ಹಿಂದುತ್ವ ಬೇರೆ, ಹಿಂದೂ ಧರ್ಮ ಬೇರೆ. ನಾವು ಶ್ರೀರಾಮನ ಪೂಜೆ ಮಾಡಿಲ್ವಾ? ಇವರೊಬ್ಬರೇನ ಮಾಡುವುದು? ಅವರು ಮಾತ್ರ ಹಿಂದೂಗಳ, ನಾವಲ್ವಾ ಅಂತೇಳಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಆಮೇಲೆ ಕೆಲವರು ಹೇಳೋದು ಸಾಫ್ಟ್ ಹಿಂದುತ್ವ ಅನ್ನೋದು. ಏನಾಗಂದ್ರೆ ಸಾಫ್ಟ್ ಹಿಂದುತ್ವ, ಹಿಂದುತ್ವದಲ್ಲಿ ಸಾಫ್ಟ್, ಹಾರ್ಡ್, ಹಾರ್ಡ್. ಹಿಂದುತ್ವ ಅವ್ರು ಮಾತ್ರ ಹಿಂದೂಗಳು. ನಾವೆಲ್ಲ ಯಾರು? ನಾವೆಲ್ಲ ಹಿಂದೂಗಳಲ್ವೋ? ವಿ ಆರ್ ಆಲ್ಸೋ ಹಿಂದೂಸ್. ಆದ್ರೆ ಈ ದೇಶದ ವ್ಯವಸ್ಥೆ ಬದಲಾವಣೆಗೋಸ್ಕರ ನಾವೆಲ್ಲರೂ ಇರೋದು. ವ್ಯವಸ್ಥೆ ಬದಲಾವಣೆ ಆಗ ಎಲ್ಲರೂ ಮನುಷ್ಯರಾಗಿ ಬಾಳಬೇಕು, ಎಲ್ಲರೂ ಸಮಾನರಾಗಿ ಬಾಳಬೇಕು, ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು. ಇನ್ನ ಆಧುನಿಕ ಭಾರತಕ್ಕೆ ನೆಹರು ಅಡಿಪಾಯ ಕಾರಣ. ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಒಂದೇ ಒಂದು ಅಣೆಕಟ್ಟು ಕಟ್ಟಿಲ್ಲ. ಇರೋ ಅಣೆಕಟ್ಟು ಕಾಂಗ್ರೆಸ್ ಅವಧಿಯಲ್ಲಿ ಕಟ್ಟಿದ್ದು. ಹಾಗಾದ್ರೆ ನೀವು ಏನು ಮಾಡಿದ್ದೀರಿ ಅಂತಾನು ಬಿಜೆಪಿಗೆ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಡಿಜಿಟಲ್ ಇಂಡಿಯಾಗೆ ಅಡಿಪಾಯ ಹಾಕಿದ್ದು ರಾಜೀವ್ ಗಾಂಧಿ. ಬಿಜೆಪಿ ನಾಯಕರು ಸುಳ್ಳನ್ನ ತಲೆಗೆ ಹೊಡೆದ ಹಾಗೆ ಹೇಳುತ್ತಾರೆ. ಅವರ ಸುಳ್ಳು ಬಯಲು ಮಾಡುವ ಕೆಲಸ ಮಾಡಬೇಕಾಗಿದೆ ಅಂತೇಳಿ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ದೇಶ ಬಹುತ್ವ ಸಂಸ್ಕೃತಿ ಹೊಂದಿದೆ, ಆದ್ರೆ ಬಿಜೆಪಿ ಜನರಲ್ಲಿ ವಿಷಬೀಜ ಬಿತ್ತುತ್ತಿದೆ. ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರನ್ನು ಜೊತೆಗೆ ಕೊಂಡೊಯ್ಯಬೇಕು. ಆದ್ರೆ ಬಿಜೆಪಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದು ಮಾತ್ರ ಹೇಳುತ್ತೆ ಅಂತೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳುತ್ತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ನರೇಂದ್ರ ಮೋದಿಜಿ ಯಾವ ಸಬ್ಕಾ ಸಾಥ್ ರೀ? ಯಾಕ್ರಿ ಸುಳ್ಳು ಹೇಳ್ತೀರಿ? ಏನ್ ನೋಡಿ ಹೆಂಗೆ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ ಸುಳ್ಳನ್ನ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಎಂತ ಸುಳ್ಳನ್ನ ಡೋಂಗಿ ರಾಜಕಾರಣ ಮಾಡ್ತಾರೆ ನೋಡಿ. ಈ ಡೋಂಗಿತನ, ಬಿಜೆಪಿ ಡೋಂಗಿತನವನ್ನ ಬಯಲು ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಕರ್ತವ್ಯ ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯ.
ಇನ್ನ ಕಾಂಗ್ರೆಸ್ ಬಹುಸಂಸ್ಕೃತಿಯಲ್ಲಿ ನಂಬಿಕೆ ಇಟ್ಟಿದೆ. ಸ್ವತಂತ್ರ ಬಂದ ಮೇಲೆ ದೇಶ ಕಟ್ಟುವ ಕೆಲಸ ಕಾಂಗ್ರೆಸ್ ಮಾಡಿದೆ. ಈ ಕಾರಣದಿಂದಾಗಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯನ್ನ ನೆನಪಿಸಿಕೊಳ್ಳಬೇಕಾಗಿದೆ. ಬಿಜೆಪಿ ಯಾವತ್ತಾದ್ರೂ ಮೀಸಲಾತಿ ಪರವಾಗಿ ಮಾತನಾಡಿಲ್ಲ. ಸಾಮಾಜಿಕ ನ್ಯಾಯಕ್ಕೆ ಬಿಜೆಪಿ ವಿರುದ್ಧವಾಗಿದೆ. ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಪರವಾಗಿದೆ. ಮಹಿಳಾ ಮೀಸಲಾತಿ ಜಾರಿಗೆ ಯಾಕೆ ಮಾಡಿಲ್ಲ ಅಂತೇಳಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಮೀಸಲಾತಿ ನೀಡುತ್ತೇವೆ, ನಾವು ಕೊಟ್ಟ ಭರವಸೆ ಜಾರಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಯಾವತ್ತಾರು ಮೀಸಲಾತಿ ಬಗ್ಗೆ ಮಾತಾಡಿದಾರೆ ಇವರು? ಮೀಸಲಾತಿ ಕೊಡಬೇಕು ಅಂತ ಪ್ರಾರಂಭ ದಿನದಿಂದ ಅದನ್ನು ವಿರೋಧ ಮಾಡ್ಕೊಂಡು ಬಂದಿರೋರು ಭಾರತೀಯ ಜನತಾ ಪಕ್ಷದವರು. ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವರು ಕಾಂಗ್ರೆಸ್ನವರು. ಇವತ್ತು ಚರ್ಚೆ ಆಗಬೇಕಾಗಿರೋದು ಸಾಮಾಜಿಕ ನ್ಯಾಯ ಬೇಕಾ ಬೇಡವಾ? ದೇಶದ ಸಮಸ್ಯೆಗಳಿಗೆ ಪರಿಹಾರ ಕಾಂಗ್ರೆಸ್ ಮಾತ್ರ. ರಾಹುಲ್ ಗಾಂಧಿ ದೇಶದ ಪ್ರಧಾನಿಯಾಗಬೇಕು. ರಾಹುಲ್ ಗಾಂಧಿ ಭಾರತದ ನ್ಯಾಯ ಯಾತ್ರೆ ಮಾಡುತ್ತಾರೆ. ದೇಶದಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ಆ ಯಾತ್ರೆಯ ಉದ್ದೇಶ ಅಂತೇಳಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಹಿಂದುತ್ವದ ಪಾಠದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.